ಹೌದು, ವೀಳ್ಯದೆಲೆ. ವೀಳ್ಯದೆಲೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಅದು ಒಂದು ಡಿಸ್ಕಷನ್ ಅಲ್ಲಿ ಇರುವಂತದ್ದು. ಯಾಕೆ? ವೀಳ್ಯದೆಲೆಯಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಕ್ಯಾನ್ಸರ್ ಪ್ರಿವೆನ್ಷನ್ಗೆ ಸಹಾಯಕ ಆಗುತ್ತೆ ಅನ್ನುವಂಥದ್ದು ಒಂದು ಪ್ರಚಲಿತದಲ್ಲಿರುವಂತಹ ಒಂದು ರಿಸರ್ಚ್. ಸೊ ಈ ಕ್ಯಾನ್ಸರ್ ತಡೆಗಟ್ಟುವ ಒಂದು ಗುಣ ವೀಳ್ಯದೆಲೆಯಲ್ಲಿ ಇದೆ ಅನ್ನುವಂಥದ್ರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ರಿಸರ್ಚಸ್ ಆಗ್ತಾ ಇದೆ. ಹಲವಾರು ವರ್ಷಗಳಿಂದ, ಹಲವಾರು ಶತಮಾನಗಳಿಂದಲೂ ಕೂಡ ಒಂದು ವಾಡಿಕೆಯಲ್ಲಿ ಇರುವಂಥದ್ದು. ಸೊ ಅದರ ಆರೋಗ್ಯಕಾರಿ ಗುಣವನ್ನ ನೀವು ಯೋಚನೆ ಮಾಡಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ, ನಿಸರ್ಗಮನೆ ಸಿರಿಸಿ ಆಯುರ್ವೇದ ವೈದ್ಯ. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಹೇಳಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ವೀಳ್ಯದೆಲೆ ಬಗ್ಗೆ. ಹೌದು, ತಾಂಬೂಲ ಸೇವನೆ ಅನ್ನುವಂಥದ್ದು ಪುರಾತನ ಭಾರತೀಯ ಸಂಸ್ಕೃತಿಯಿಂದನೂ ಕೂಡ ನಡ್ಕೊಂಡು ಬಂದಿರುವಂಥದ್ದು. ಸೊ ಯಾರಿಗೆ ತಾಂಬೂಲ ಕೊಟ್ಟು ಕರಿಬೇಕಾ ಅಂತ ಕೇಳ್ತಾರೆ. ಅಂದ್ರೆ ತಾಂಬೂಲವನ್ನ ನೀಡಿ ಆಹ್ವಾನವನ್ನು ನೀಡುವಂಥದ್ದು ಅದು ಹಲವಾರು ವರ್ಷಗಳಿಂದ, ಹಲವಾರು ಶತಮಾನಗಳಿಂದಲೂ ಕೂಡ ಒಂದು ವಾಡಿಕೆಯಲ್ಲಿರುವಂಥದ್ದು. ಸೊ ಅದರ ಆರೋಗ್ಯಕಾರಿ ಗುಣವನ್ನ ನೀವು ಯೋಚನೆ ಮಾಡಬಹುದು. ಸೊ ಹಾಗಾಗಿ ಅದರ ಜೊತೆಗೆ ಒಂದು ಪುರಾತನ ಒಂದು ದೃಷ್ಟಿಕೋನದ ಜೊತೆಗೆ ಆಧುನಿಕ ರಿಸರ್ಚಸ್ ಅನ್ನು ಕೂಡ ಸೇರಿಸಿ ಅದರ ಆರೋಗ್ಯಕಾರಿ ಗುಣಗಳೇನು, ಅದರಿಂದ ಏನು ಉಪಯೋಗ, ಅಥವಾ ಅದನ್ನು ಯಾವ ರೀತಿಯಲ್ಲಿ ಬಳಸಬೇಕು, ಅದನ್ನು ಉಪಯೋಗಿಸುವಾಗ ಬೇಕಾದಂತ ಎಚ್ಚರಿಕೆಗಳೇನು, ಅದೆಲ್ಲವನ್ನ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹೌದು, ವೀಳ್ಯದೆಲೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಅದು ಒಂದು ಡಿಸ್ಕಷನ್ ಅಲ್ಲಿ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ವೀಳ್ಯದೆಲೆಯಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಕ್ಯಾನ್ಸರ್ ಪ್ರಿವೆನ್ಷನ್ಗೆ ಸಹಾಯಕ ಆಗುತ್ತೆ ಅನ್ನುವಂಥದ್ದು ಒಂದು ಪ್ರಚಲಿತದಲ್ಲಿರುವಂತಹ ಒಂದು ರಿಸರ್ಚ್. ಸೊ ಈ ಕ್ಯಾನ್ಸರ್ ತಡೆಗಟ್ಟುವ ಒಂದು ಗುಣ ವೀಳ್ಯದೆಲೆಯಲ್ಲಿ ಇದೆ ಅನ್ನುವಂಥದ್ರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ರಿಸರ್ಚಸ್ ಆಗ್ತಾ ಇದೆ. ಸೊ ಹಾಗಾಗಿ ಈ ವೀಳ್ಯದೆಲೆಯನ್ನು ಸೇವಿಸ್ತಾ ಬರೋದ್ರಿಂದ, ನಿಯಮಿತವಾಗಿ ಸೇವಿಸ್ತಾ ಬರೋದ್ರಿಂದಾಗಿ ಅದನ್ನ ಕ್ಯಾನ್ಸರ್ ಪ್ರಿವೆನ್ಷನ್ಗೆ ನಾವು ಅದನ್ನ ಬಳಸ್ಕೋಬಹುದು ಅನ್ನುವಂಥದ್ದು ಮೊದಲನೇ ವಿಚಾರ. ಸೊ ಎರಡನೇದಾಗಿ, ಈ ವೀಳ್ಯದೆಲೆಯನ್ನು ನಾವು ಸಾಮಾನ್ಯವಾಗಿ ಯಾವುದಕ್ಕೆ ಸೇವಿಸ್ತೇವೆ, ಅಥವಾ ತಾಂಬೂಲ ಸೇವನೆ ಅನ್ನುವಂಥದ್ದನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಯಾವುದಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅದು ಮುಖ ಶೋಧನಾರ್ಥದಲ್ಲಿ ಅಂತ. ಅಂದ್ರೆ ಬಾಯಿಯ ದುರ್ವಾಸನೆಯನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಅಥವಾ ಬಾಯಿ ಶುದ್ಧೀಕರಣ ಆಗಲಿಕ್ಕೆ ಈ ವೀಳ್ಯದೆಲೆಯನ್ನು ಅಗದು ತಿನ್ನುವಂಥದ್ದು ಅಂತ. ಸಾಮಾನ್ಯವಾಗಿ ಒಂದು ವಾಡಿಕೆಯಲ್ಲಿ ಇರೋ ಪ್ರಕಾರ ವೀಳ್ಯದೆಲೆ ಜೊತೆಗೆ ಅಡಿಕೆಯನ್ನ ಸೇರಿಸಿ ಜಗಿಯುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದರ ಕರಾಳತೆಗೆ ಬಂದ್ಬಿಟ್ಟಿದ್ದೇವೆ ನಾವು. ಯಾವುದು ಅಂತ ಹೇಳಿದ್ರೆ, ಅತಿಯಾಗಿ ಅದರ ಜೊತೆಗೆ ತಂಬಾಕನ್ನ ಬಳಸುವಂಥದ್ದು, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸುಣ್ಣವನ್ನ ಬಳಸುವಂಥದ್ದು. ಇದು ಈ ವೀಳ್ಯದೆಲೆಯ ಆರೋಗ್ಯಕಾರಿ ಒಂದು ಗುಣಗಳನ್ನು ಕೂಡ ನಾಶ ಮಾಡುವುದರ ಜೊತೆಗೆ ಇನ್ನು ಸಮಸ್ಯೆಗಳನ್ನ ತಂದು ಒಡ್ಬಿಡ್ತದೆ. ವೀಕ್ಷಕರೇ, ನೀವು ಇದನ್ನ ಗಮನಿಸಬೇಕು. ಈ ವಿಡಿಯೋವನ್ನ ನಾವು ಕೇವಲ ಆರೋಗ್ಯಕಾರಿ ವಿಚಾರವನ್ನ ತಿಳಿಸ್ಲಿಕ್ಕೆ ಮಾಡ್ತಾ ಇದ್ದೇವೆ. ಇದು ಯಾವುದೇ ಒಂದು ಚಟವನ್ನ ಅಥವಾ ಇದನ್ನ ನಾವು ಪ್ರಮೋಷನ್ ಮಾಡ್ಲಿಕ್ಕಾಗಿ ಮಾಡ್ತಾ ಇಲ್ಲ. ಹಾಗಾಗಿ ವೀಳ್ಯದೆಲೆಯ ಜೊತೆಗೆ ಅಡಿಕೆಯನ್ನ ಬಳಸಬಹುದು ಅಷ್ಟೇ ಅಂತ ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಖಂಡಿತವಾಗಿ ನೀವು ತಂಬಾಕನ್ನ ಇದರ ಜೊತೆಗೆ ಬಳಸಲೇಬಾರದು. ಇದನ್ನು ಗಮನಿಸಬೇಕು. ವೀಳ್ಯದೆಲೆ ಉಪಯೋಗವನ್ನ ಮಾತ್ರ ಈಗ ಹೇಳ್ತಾ ಇರುವಂತದ್ದು. ಇದರ ಜೊತೆಗೆ ತಂಬಾಕನ್ನ ಬಳಸುವುದು ಖಂಡಿತವಾಗಿ ಅಪಾಯಕಾರಿ. ಸೊ ಮತ್ತೊಮ್ಮೆ ವಿಚಾರಕ್ಕೆ ಬರೋದಾದ್ರೆ, ಈ ವೀಳ್ಯದೆಲೆ ಅನ್ನುವಂಥದ್ದು ಬಾಯಿಯ ದುರ್ವಾಸನೆಯನ್ನು ಹೋಗಲಾಡಿಸ್ಲಿಕ್ಕೆ, ಅದರ ಜೊತೆಗೆ ಡೈಜೆಷನ್, ಅಂದ್ರೆ ಬಾಯಿಯಿಂದಾನೇ ನಮ್ಮ ಡೈಜೆಷನ್ ಪ್ರೊಸೆಸ್ ಯಾವ್ದ್ರಿಂದ ಶುರುವಾಗ್ತದೆ, ನಮ್ಮ ಬಾಯಿಯಿಂದಾನೇ ಶುರುವಾಗ್ತದೆ. ಸೊ ನಾವು ಅಗೆದು ತಿಂತೇವೆ ಆಹಾರವನ್ನ. ಸೊ ಅದೇ ರೀತಿಯಲ್ಲಿ ಈ ವೀಳ್ಯದೆಲೆಯನ್ನು ಅಗೆದು ತಿಂದಾಗ ಕೆಲವು ಎನ್ಸೈಮ್ಸ್ ಉತ್ಪತ್ತಿ ಆಗ್ತದೆ ಮತ್ತು ನಮ್ಮ ಒಂದು ಲಾಲಾರಸ ಸ್ರವಿಸುವಿಕೆಗೂ ಕೂಡ ಇದು ಸಹಾಯಕ ಆಗ್ತದೆ. ಅದರ ಜೊತೆಗೆ ಬೇಗ ಜೀರ್ಣಕ್ರಿಯೆ ಆಗಲಿಕ್ಕೆ ಮತ್ತು ಅಸಿಡಿಟಿ ಇತರ ಮುಂತಾದ ಸಮಸ್ಯೆಗಳು ಆಗದೇ ಇರಲಿಕ್ಕೆ, ನೇರವಾಗಿ ಆ ತಿಂದಂತ ಆಹಾರ ಡೈಜೆಷನ್ ಆಗಿ ಕರಳಿಗೆ ಹೋಗ್ಲಿಕ್ಕೆ ಈ ವೀಳ್ಯದೆಲೆ ಅದನ್ನು ಜಗದು ತಿನ್ನೋದ್ರಿಂದಾಗಿ ಅದರ ರಸಗಳು ತುಂಬಾ ಸಹಾಯಕ ಆಗ್ತದೆ. ಸೊ ಅದನ್ನ ಡೈಜೆಸ್ಟಿವ್ ಮತ್ತು ಅಪಟೈಸರ್ ಅನ್ನುವಂಥ ಒಂದು ಹೆಸರಿನಿಂದ ಗುರುತಿಸಲಾಗುತ್ತೆ. ಸೊ ಇದು ಅದರ ಜೊತೆಗೆ ಇನ್ನು ಕೆಲವು ರಿಸರ್ಚಸ್ಗಳು ಯಾವುದ್ರ ಬಗ್ಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ವೀಳ್ಯದೆಲೆಯಲ್ಲಿ ಇರುವಂತಹ ರಕ್ತದೊತ್ತಡ ಮತ್ತು ಶುಗರ್ನ ನಿಯಂತ್ರಣ ಮಾಡುವಂತಹ ಗುಣಗಳ ಬಗ್ಗೆ. ಹೌದು, ಸಕ್ಕರೆ ಕಾಯಿಲೆ ಇರುವಂತಹವರಿಗೆ ಈ ವೀಳ್ಯದೆಲೆಯಿಂದ ತುಂಬಾ ಉಪಯುಕ್ತ ಆಗ್ತಾ ಇದೆ ಅನ್ನುವಂಥ ರಿಸರ್ಚಸ್ ಆಗ್ತಾ ಇದೆ. ಅಂದರೆ ನಿಯಮಿತ ಪ್ರಮಾಣದಲ್ಲಿ ಆಹಾರದ ಮೊದಲು ಈ ವೀಳ್ಯದೆಲೆಯನ್ನು ಅಗದು ತಿನ್ನೋದ್ರಿಂದಾಗಿ ಅದು ರಕ್ತದಲ್ಲಿ ಅತಿ ಹೆಚ್ಚು ಸಕ್ಕರೆ ಅಂಶ ಇರುವಂತದನ್ನ ನಲಿಫೈ ಮಾಡಿ, ಮಾಂಸಖಂಡಗಳಿಗೆ ಅದು ಹೋಗುವಂತೆ ಮಾಡಿ, ರಕ್ತದಲ್ಲಿ ಇರುವಂತಹ ಅತಿ ಹೆಚ್ಚಿನ ಸಕ್ಕರೆ ಅಂಶವನ್ನ ಕಡಿಮೆ ಮಾಡ್ಲಿಕ್ಕೆ ಇದು ಸಹಾಯಕ ಮಾಡ್ತದೆ. ನೀವು ತೆಗೆದುಕೊಳ್ತಾ ಇರುವಂತ ಔಷಧಿಗಳನ್ನ ಬಿಟ್ಟು ಇದನ್ನ ತಿಂದ್ಬಿಡಿ ಅಂತ ಅಲ್ಲ. ನೀವು ತೆಗೆದುಕೊಳ್ಳುವಂತ ಔಷಧಿಗಳ ಜೊತೆಗೇನೆ ಈ ವೀಳ್ಯದೆಲೆಯನ್ನ ಸ್ವಲ್ಪ ಪ್ರಮಾಣದಲ್ಲಿ, ನೀವು ನಿಯಮಿತ ಪ್ರಮಾಣದಲ್ಲಿ ಅದನ್ನ ಅಗದು ತಿಂದಲ್ಲಿ ಮಧುಮೇಹ ನಿಯಂತ್ರಣಕ್ಕೆ ಇದು ಸಹಾಯಕ ಆಗ್ತದೆ ಅನ್ನುವಂಥದ್ದು. ಇದು ಮೂರು ಮುಖ್ಯವಾಗಿ ವೀಳ್ಯದೆಲೆಯಿಂದ ಆಗುವಂತಹ ಉಪಯೋಗಗಳು. ಸೊ ಆಂಟಿ ಆಕ್ಸಿಡೆಂಟ್ಸ್ ನ ಹೊಂದಿರ್ತದೆ, ಅದರ ಜೊತೆಗೆ ಮಧುಮೇಹ ನಿಯಂತ್ರಣಕ್ಕೆ ಸಹಕಾರಿ, ಅಪಟೈಸರ್ ಮತ್ತು ಡೈಜೆಸ್ಟಿವ್ ಪ್ರಮೋಟರ್ ಆಗಿ ಕೂಡ ಇದು ಉಪಯೋಗಕ್ಕೆ ಬರ್ತದೆ. ಇದನ್ನು ಬಳಸುವಂತ ವಿಧಾನ ಹೇಗೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ವೀಳ್ಯದೆಲೆಯ ಪಾನೀಯ.
ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರುವಂತದ್ದು ವೀಳ್ಯದೆಲೆಯ ಪಾನೀಯವನ್ನು ಹೇಗೆ ಮಾಡುವಂತದ್ದು ಅಂತ. ಸೊ ಒಂದೆರಡು ವೀಳ್ಯದೆಲೆಗಳನ್ನ ನೀವು ಇದು ಮೊದಲ ಬಾರಿಗೆ ಪ್ರಯೋಗ ಮಾಡುವಂತವರಿಗೆ ಈ ಒಂದೆರಡು ವೀಳ್ಯದೆಲೆಗಳನ್ನ ತಂದು ಅದನ್ನ ನೀವು ಶುಭ್ರವಾಗಿ ತೊಳೆದು ಅದನ್ನ ಪೇಸ್ಟ್ ಮಾಡ್ಕೋಬೇಕು. ಮಿಕ್ಸರ್ ನಲ್ಲಿ ಬೀಸುವುದರ ಮೂಲಕವೋ ಅಥವಾ ಜಜ್ಜಿ ಅದನ್ನ ಪೇಸ್ಟ್ ಮಾಡುವುದರ ಮೂಲಕವೋ ಅದನ್ನ ಮೊದಲು ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅವಶ್ಯಕತೆ ಇದ್ದಷ್ಟು ನೀರನ್ನು ಹಾಕಬೇಕು. 1 ಚಿಟಿಕೆ ಅಥವಾ 2 ಚಿಟಿಕೆಯಷ್ಟು ಸೈಂಧವ ಲವಣವನ್ನ ಮಿಶ್ರಣ ಮಾಡಬೇಕು. ಅದರ ಜೊತೆಗೆ 1-2 ಚಮಚದಷ್ಟು ಜೋನಿ ಬೆಲ್ಲವನ್ನ ನೀವು ಸೇರಿಸಬಹುದು. ಇದು ವೀಳ್ಯದೆಲೆ ಪಾನೀಯ ಮಾಡೋ ವಿಧಾನ. ಸೊ ಶುಭ್ರವಾಗಿ ಜಜ್ಜಿದಂತಹ ವೀಳ್ಯದೆಲೆಯ ಪೇಸ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರು, 1-2 ಚಿಟಿಕೆಯಷ್ಟು ಸೈಂಧವ ಲವಣ, 1-2 ಚಮಚದಷ್ಟು ಜೋನಿ ಬೆಲ್ಲ ಇವನ್ನ ಮಿಶ್ರಣ ಮಾಡಿ ನೀವು ಕುಡಿದ್ರೆ ಈಗ ನಾನು ಹೇಳಿದಂತ ಉಪಯೋಗಗಳು ನಿಮಗೆ ಆಗ್ತದೆ. ಮತ್ತು ಪಾನೀಯವಾಗಿ ಕೆಲಸ ಮಾಡೋದ್ರಿಂದ ನಿಮಗೆ ಸುಸ್ತು ಮತ್ತು ನಿಶಕ್ತಿಯ ನಿವಾರಣೆಗೂ ಕೂಡ ಈ ಪಾನೀಯ ಸಹಾಯಕ ಆಗ್ತದೆ ಅನ್ನುವಂಥದ್ದು. ಇದು ಮೊಟ್ಟ ಮೊದಲನೇದಾಗಿ ವೀಳ್ಯದೆಲೆ ಪಾನೀಯ. ಇನ್ನು ಎರಡನೇದಾಗಿ ಅತಿ ಮುಖ್ಯವಾಗಿ ಇನ್ಸೆಕ್ಟ್ ಬೈಟ್. ಇದೊಂದು ಅತಿ ಮುಖ್ಯವಾದಂತಹ ಒಂದು ಉಪಯೋಗ. ಹೇಗೆ ಅಂತ ಹೇಳಿದ್ರೆ, ನಿಮಗೆ ಒಂದು ವಿಷಪೂರಿತ ಕೀಟ ಕಚ್ಚಿದೆ, ಯಾವುದೋ ಒಂದು ಕೀಟ ಕಚ್ಚಿದೆ ಅನ್ನುವಂಥ ಸಂದರ್ಭದಲ್ಲಿ ಅತಿಯಾಗಿ ಉರಿ, ಅತಿಯಾದ ಬಾವು 1-2 ದಿನಗಳಲ್ಲಿ ಇರ್ತದೆ. ಸೊ ಅಂತ ಸಂದರ್ಭದಲ್ಲಿ ನೀವು ದೇಹ ಶುದ್ಧಿ ಮಾಡಿಕೊಳ್ಳುವಂತಹದ್ದು, ಅದಕ್ಕೆ ಆಂಟಿಡೋಟ್ ಆಗಿ ಕೆಲಸ ಮಾಡುವಂತಹ ಒಂದು ಗುಣವನ್ನು ಹೊಂದಿರುವಂತಹ ಈ ವೀಳ್ಯದೆಲೆಯನ್ನ ನೀವು ಸೇವಿಸಬಹುದು. ಹೇಗೆ ಅಂತ ಹೇಳಿದ್ರೆ, ಒಂದು ವೀಳ್ಯದೆಲೆಯನ್ನ ನೀವು 2 ಭಾಗ ಮಾಡಬೇಕು. ಆ 2 ಭಾಗ ಮಾಡಿದಂತ ಅರ್ಧ ವೀಳ್ಯದೆಲೆ ಜೊತೆಗೆ 1 ಕಾಳುಮೆಣಸನ್ನ ಸೇರಿ ನೀವು ಅಗಿಬೇಕು. ಅದನ್ನ ನೇರವಾಗಿ ಅಗದು ತಿನ್ನುವಂಥದ್ದು. ಅರ್ಧ ವೀಳ್ಯದೆಲೆ ಜೊತೆಗೆ 1 ಕಾಳುಮೆಣಸನ್ನ ಅಗದು ತಿನ್ನೋದ್ರಿಂದಾಗಿ ಈ ಒಂದು ಕೀಟ ಇನ್ಸೆಕ್ಟ್ ಬೈಟ್ ನಿಂದ ಆಗಿರುವಂತಹ ಒಂದು ವಿಷ ಕಡಿಮೆ ಆಗ್ತಾ ಬರ್ತದೆ, ದೇಹ ಶುದ್ಧಿ ಆಗ್ತಾ ಬರ್ತದೆ. ಇದನ್ನ 1-2 ದಿನಗಳ ಕಾಲ ನೀವು ಬೆಳಿಗ್ಗೆ ಸಂಜೆಯಂತೆ ಮಾಡಬಹುದು. 1-2-3 ದಿನಗಳ ಕಾಲ ಮಾತ್ರ ಮಾಡುವಂತದ್ದು, ಇದು ಅತಿ ಹೆಚ್ಚು ಬಳಸುವಂತದ್ದಲ್ಲ. ಸೊ ಈ ಕಾಳುಮೆಣಸು ಮತ್ತು ವೀಳ್ಯದೆಲೆಯನ್ನ ಕೀಟವನ್ನು ಕಚ್ಚಿದಾಗ ಆಂಟಿಡೋಟ್ ಆಗಿ ನೀವು ಉಪಯೋಗಿಸಬಹುದು. ಇದು ಎರಡನೇ ವಿಚಾರ. ಮೂರನೇ ಉಪಯೋಗ ಏನು ಅಂತ ಹೇಳಿದ್ರೆ, ನೋವಿನ ಸಂದರ್ಭದಲ್ಲಿ ಅಥವಾ ಒಂದು ಆರ್ಥರೈಟಿಸ್ ನ ಸಂದರ್ಭದಲ್ಲಿ, ರುಮಟಾಯ್ಡ್ ಆರ್ಥರೈಟಿಸ್ ಸಂದರ್ಭದಲ್ಲಿ ಈ ವೀಳ್ಯದೆಲೆಯ ಒಂದು ಲೇಪವನ್ನ ನೀವು ಮಾಡ್ಕೋಬಹುದು. ಹೇಗೆ ಮಾಡ್ಕೊಳ್ಳುವಂಥದ್ದು? ಈ ವೀಳ್ಯದೆಲೆಯನ್ನ ತಂದು ಶುಭ್ರವಾಗಿ ತೊಳೆದು ಅದನ್ನ ಜಜ್ಜಿ ಪೇಸ್ಟ್ ಮಾಡ್ಕೊಳ್ಳುವಂಥದ್ದು. ಆ ಜಜ್ಜುವಾಗಲೇ ನೀವು ಸ್ವಲ್ಪ ಸೈಂಧವ ಲವಣವನ್ನು ಹಾಕುವಂಥದ್ದು. ಸೊ ಸ್ವಲ್ಪ 1-2 ಚಮಚದಷ್ಟು ಸೈಂಧವ ಲವಣವನ್ನು ಹಾಕಬಹುದು. ಸೊ ಈ ವೀಳ್ಯದೆಲೆಯನ್ನ ಮತ್ತು ಸೈಂಧವ ಲವಣವನ್ನು ಸೇರಿ ಜಜ್ಜಿ ಅದನ್ನ ನುಣ್ಣಗೆ ಪೇಸ್ಟ್ ಅನ್ನ ಮಾಡ್ಕೊಂಡು ಒಂದು ಸ್ವಲ್ಪ ಅದನ್ನ ಬೆಚ್ಚಗೆ ಮಾಡ್ಕೋಬೇಕು. ಅದನ್ನ ಬಾಣಲಿಯಲ್ಲಿ ಕಾಸಿ ಬೆಚ್ಚಗೆ ಮಾಡ್ಕೊಂಡು ಯಾವ ಭಾಗದಲ್ಲಿ ನೋವು ಮತ್ತು ಬಾವು ಇದೆ ಆ ಭಾಗಕ್ಕೆ ಅದನ್ನ ಲೇಪನ ಮಾಡ್ಕೊಳ್ಳುವಂಥದ್ದು. ಒಂದು 15-20 ನಿಮಿಷಗಳ ಕಾಲ ಇಟ್ಟು ಅದನ್ನ ತೊಳೆಯುವಂಥದ್ದು. ಸೊ ಇದು ವೀಳ್ಯದೆಲೆಯ ಲೇಪ. ಸೊ ಇದು 3 ವೀಳ್ಯದೆಲೆಯಿಂದ ನೀವು ಪ್ರಮುಖವಾಗಿ ಮಾಡಬಹುದಾದಂತಹ ಔಷಧ ಒಂದು ಕ್ರಮಗಳು. ಅದರ ಜೊತೆಗೆ ವೀಳ್ಯದೆಲೆಯನ್ನ ನಿಯಮಿತವಾಗಿ ಸೇವಿಸುವಂಥದ್ದು ಕೂಡ ತಾಂಬೂಲ ಸೇವನಾ ರೂಪದಲ್ಲಿ ಇದು ಸಹಾಯಕ ಆಗುವಂಥದ್ದು. ಇದು 4 ವೀಳ್ಯದೆಲೆಯಿಂದ ಆಗುವಂತಹ ಅತಿ ಮುಖ್ಯವಾದಂತಹ ಉಪಯೋಗಗಳು. ಸೊ ಈಗಾಗಲೇ ನಾನು ಹೇಳಿದಂತೆ ತಂಬಾಕಿನ ಜೊತೆಗೆ ಈ ವೀಳ್ಯದೆಲೆಯ ಸೇವನೆ ಬೇಡ. ವೀಳ್ಯದೆಲೆ ಮತ್ತು ಅಡಿಕೆಯೊಂದಿಗೆ ನೀವು ನ್ಯಾಚುರಲ್ ತಾಂಬೂಲವನ್ನಾಗಿ ಅದನ್ನು ಬಳಸಬಹುದು. ಅದರ ಜೊತೆಗೆ ಈಗಾಗಲೇ ನಾನು ಹೇಳಿರುವಂತಹ 4 ಉಪಯೋಗಗಳನ್ನ ನೀವು ಪಡ್ಕೋಬಹುದು. ಈ ವಿಡಿಯೋ ನೀವು ಇಷ್ಟ ಆಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಅದನ್ನು ಶೇರ್ ಮಾಡ್ಕೊಳ್ಳಿ ಮತ್ತು ಎಲ್ಲರಿಗೂ ಆರೋಗ್ಯದ ಜಾಗೃತಿ ಮೂಡುವಂತಾಗ್ಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.